ಶ್ರೀ ದತ್ತವಿಜಯಾನಂದ ತೀರ್ಥ ಸ್ವಾಮೀಜಿಯವರು ಬಂದು ಅವರ ನೇತೃತ್ವದಲ್ಲಿ ನಾವು ಹನುಮಾನ್ ಚಾಲೀಸ ಪಠಣ ಶುರು ಮಾಡಿದಾಗ ಅದರ ಎಫೆಕ್ಟ್ ಹೇಗಿರುತ್ತೆ ಅಂತ ನೀವು ಜೋರಾಗಿ ಒಂದು ಸಲ ಊಹಿಸ್ಕೊಳ್ಳಿ. ನಾವು ವ್ಯರ್ಥ ಮಾಡ್ಕೊಳ್ಳೋದು ಬೇಡ. ಹೊರಗಡೆ ಇನ್ನ ತುಂಬಾ ಜನ ಹೊರಗಡೆಯಲ್ಲಿ ಇರ್ತಾರೆ. ದಯಮಾಡಿ ಎಲ್ಲರೂ ಒಳಗಡೆ ಇದು ನಿಮ್ಮ ಕಾರ್ಯಕ್ರಮ. ನಿಮ್ಮ ಭಕ್ತಿಯನ್ನ, ಹನುಮಂತನ ಭಕ್ತಿಯನ್ನ ಪ್ರದರ್ಶಿಸೋಕೆ ಇದೊಂದು ವೇದಿಕೆ. ಹಾಗಾಗಿ ನಿಮ್ಮ ಪಕ್ಕದವರಿಗೆ ತೊಂದರೆಯಾಗದಂತೆ ನೀವು ಫೋಟೋ ತಗೊಳ್ತೀರೋ, ರೀಲ್ ಮಾಡ್ತೀರೋ, ಎಲ್ಲವನ್ನ ಮಾಡಿ ಎಲ್ಲ ಸೋಷಿಯಲ್ ಹ್ಯಾಂಡಲ್ಗಳಲ್ಲಿ ಅದನ್ನು ನಿಮ್ಮ ಹ್ಯಾಂಡಲ್ಗಳಲ್ಲಿ ಪೋಸ್ಟ್ ಮಾಡಿ. ಓಕೆ, ಮುಖ್ಯವಾಗಿ ಇದು ನಿಮ್ಮ ಕಾರ್ಯಕ್ರಮ. ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್ ಆಗ್ಬೋದು, ಇನ್ಸ್ಟಾಗ್ರಾಮ್ ಆಗ್ಬೋದು, ಎಲ್ಲ ಹ್ಯಾಂಡಲ್ಗಳಲ್ಲಿ ಹಾಕಿ ಎಲ್ಲರಿಗೂ ಗೊತ್ತಾಗಬೇಕು ನೀವಿಂತ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ, ಯಾರು ಇದನ್ನ ಮಿಸ್ ಮಾಡ್ಕೋಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಜೈ ಗುರುದತ್ತ. ಇದಕ್ಕೆ ನಿಮ್ಮ ಸಹಕಾರ ಬೇಕೇ ಬೇಕು. ಜೈ ಗುರುದತ್ತ. ಕಾನ್ಫ್ಲಿಕ್ಟ್ ಪ್ರತಿಯನ್ನ ತಪ್ಪದೇ ಪಡ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ಹನುಮಾನ್ ಚಾಲೀಸದ ಸ್ಕ್ರಿಪ್ಟ್ ಇದೆ. ಪೂಜ್ಯ ಶ್ರೀ ಸ್ವಾಮೀಜಿಯವ್ರ ಜೊತೆ ನಾವೆಲ್ಲರೂ ಹನುಮಾನ್ ಚಾಲೀಸ ಪಠಣ ಮಾಡೋಕ್ಕೆ ಇದು ಸಹಾಯವಾಗುತ್ತೆ. ಪೂಜ್ಯ ಶ್ರೀ ಸ್ವಾಮೀಜಿಯವರ ವಿಡಿಯೋ ಪ್ಲೇ ಆಗ್ತಾ ಇದೆ, ಅದರ ಜೊತೆಗೆ ಓಂಕಾರವೂ ಬರ್ತಾ ಇದೆ. ದಯವಿಟ್ಟು ಈ ಹನುಮಾನ್ ಚಾಲೀಸಕ್ಕೆ ಮುಂಚೂಣಿಯಾಗಿ ನಾವೆಲ್ಲರೂ ಓಂಕಾರವನ್ನು ಪಠಣ ಮಾಡೋಣ, ಪಾರಾಯಣ ಮಾಡೋಣ. हनुमन्यत्नमास्थाय दुःखक्षयकरो भव त्वमस्मिन् कार्यनिर्योगे प्रमाणं हरिसत्तमा राघवस्त्वत्समारम्भान् वैयत्नपरो भवेत्। रामलक्ष्मण जानकी, रामलक्ष्मण जानकी, रामलक्ष्मण जानकी। जय श्री राम, जय बोलो भारत माता की, वंदे मातरम। ऋतगुं सत्यं परं ब्रह्म पुरुषं कृष्णपिङ्गलम् ऊर्ध्वरेदं विरोहि तिर्यगूर्ध्वमधश्यायी रश्मयस्तस्य सन्तदा विद्महे सीतावल्लभाय धीमहि तन्नो रामः पूर्णाहुतिः अस्यामेव प्रतिष्ठति। मुहूर्तस्य मुहूर्त विद्यां बुद्धिं श्रियं बलं आयुष्यं तेजः आरोग्यं देहि मे अव्यवाहना श्रियं देहि मे अव्यवाहना। ॐ नमः। काले वर्षतु पर्जन्यः पृथिवी सस्यशालिनी देशः अयं क्षोभरहितः सज्जनाः सन्तु निर्भयाः। ॐ नमः हनुमते नमः। ॐ नमो हनुमते नमः। ॐ नमो हनुमते नमः। राम लक्ष्मण जानकी। ಎಲ್ಲರೂ ಹೇಳಿ, त्वमस्मिन् कार्यनिर्योगे
ಪ್ರಮಾಣಂ ಹರಿಸತ್ತಮ ಹನುಮನ್ ಯತ್ರ ಮಾಸ್ಥಾಜ ದುಃಖಕ್ಷಜ ಕರೋ ಭವ. ಇನ್ನೂ ಜೋರಾಗಿ ಹೇಳಬೇಕೆಂದ್ರು. ತ್ವಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ರಾಘವಃ ತ್ವತ್ಸಮಾರಂಭಾತ್ ಮಯಿ ಯತ್ನ ಪರೋ ಭವೇತ್. ಈ ಮಂತ್ರ ಎಲ್ಲರಿಗೂ ಕೂಡ ತಾರಕ ಮಂತ್ರ. ಎಲ್ಲರಿಗೂ ಕೂಡ ಕಾರ್ಯಸಿದ್ಧಿಯಾಗಬೇಕಾದ್ರೆ ಹೇಳ್ಕೋಬೇಕಾಗಿರುವಂತಹ ಮಂತ್ರ. ಹಾಗಾಗಿ ನಿಮ್ಮ ನಿಮ್ಮ ಕಾರ್ಯಸಿದ್ಧಿಗಳಿಗೋಸ್ಕರ ಎಲ್ಲರೂ ಇನ್ನೊಂದ್ಸಲ ಜೋರಾಗಿ ಹೇಳಿ. ತ್ವಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮನ್ನ ಯತ್ರಪಾಸ್ಥಾಜ ದುಃಖಕ್ಷಜ ಕರೋ ಭವ. ಎಲ್ಲರೂ ಜೋರಾಗಿ ಹೇಳಬೇಕು. ಅಯೋಧ್ಯೆ ತನಕ ಕೇಳಿಸಬೇಕು. ರಾಮ ಲಕ್ಷ್ಮಣ ಜಾನಕಿ, ರಾಮ ಲಕ್ಷ್ಮಣ ಜಾನಕಿ, ರಾಮ ಲಕ್ಷ್ಮಣ ಜಾನಕಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇಂದಿನ ಅಭೂತಪೂರ್ವವಾದ ಕಾರ್ಯಕ್ರಮಕ್ಕೆ, ಭಕ್ತಿಪೂರ್ವವಾದ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಶ್ರೀ 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 ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರನ್ನ ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಕೋರೋಣ. ಈಗ ಇನ್ನ ಜೋರಾದ ಚಪ್ಪಾಳೆ ಬರಲಿ. ಇದು ಏನಕ್ಕೂ ಸಾಲದು. ಈಗ ನಾನು ಕರೆದಿರುವ ಗಣ್ಯರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಶ್ರೀ ರಾಮಚಂದ್ರ ಗೌಡ ಅವರು, ಶ್ರೀ ರಾಮದಾಸ್ ಅವರು, ಶ್ರೀ ಹರೀಶ್ ಗೌಡ ಅವರು, ನಮ್ಮ ಶಾಸಕರಾದ ಶ್ರೀ ಶ್ರೀವತ್ಸ ಅವರು, ಮೂಡ ರಾಜೀವ್ ಅವರು, ಶ್ರೀ ಹರೀಶ್ ಶಣೈ ಅವರು, ಶ್ರೀ ಡಿ ಟಿ ಪ್ರಕಾಶ್ ರವರು, ಶ್ರೀ ವಾಸುದೇವ ಭಟ್, ಹೊಯ್ಸಳ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಶ್ರೀ ಸತ್ಯನಾರಾಯಣ ಅವರು, ನಮ್ಮ ಶ್ರೀ ಸೋಮಶೇಖರ್ ಅವರು, ಚಲನಚಿತ್ರ ನಟರಾದ ಶ್ರೀ ವಸಿಷ್ಠ ಸಿಂಹ ಅವರು, ದಯಮಾಡಿ ವೇದಿಕೆಯ ಮೇಲೆ ಇವಾಗ ಹೇಳಿದ ಹೆಸರುಗಳು ಮಾತ್ರ, ಆ ಗಣ್ಯರು ಮಾತ್ರ ಬಂದು ವೇದಿಕೆಯ ಮೇಲೆ ಪೂಜ್ಯ ಶ್ರೀ ಸ್ವಾಮೀಜಿಯವರಿಗೆ ಮಾಲಾರ್ಪಣೆಯನ್ನು ಮಾಡಬೇಕು. ಜೈ ಗುರುದತ್ತ. ದಯವಿಟ್ಟು ಗಣ್ಯರನ್ನ ಬಿಟ್ಟು ಬೇರೆ ಯಾರು ವೇದಿಕೆಯ ಮೇಲೆ ಬರಬೇಡಿ. ಕಾರ್ಯಕ್ರಮ ಈಗ ಪ್ರಾರಂಭವಾಗಲಿಕ್ಕಿದೆ. ದಯವಿಟ್ಟು ನೂಕುನುಗ್ಗಲಾಗೋದು ಬೇಡ. ದಯಮಾಡಿ ಕರೆದವರು ಮಾತ್ರ, ಗಣ್ಯರು ಮಾತ್ರ ವೇದಿಕೆಯನ್ನು ಅಲಂಕರಿಸಿ, ಮಿಕ್ಕವರು ಬೇಡ. ಜೈ ಗುರುದತ್ತ. ನವೀನ್ ಕುಮಾರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನಮ್ಮ ಮಾಜಿ ಶಾಸಕರಾದ ಶ್ರೀ ಎ ರಾಮದಾಸ್ ಅವರು, ಆಶ್ರಮದ ಹಿರಿಯ ಭಕ್ತರು, ಅವರು ಸಹ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀ ಧನ್ಪಾಲ್ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಮಹಾನ್ ಪರ್ವ ದಿನದಂದು ಚಾಮುಂಡಿ ಬೆಟ್ಟದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಪ್ರಸಾದವನ್ನು ಅಲ್ಲಿಯ ಮುಖ್ಯ ಅರ್ಚಕರಾದ ಶ್ರೀ ಶಶಿಶೇಖರ ದೀಕ್ಷಿತರವರು ಪೂಜ್ಯ ಶ್ರೀ ಸ್ವಾಮೀಜಿಯವರಿಗೆ ಸಮರ್ಪಣೆ ಮಾಡಿದ್ದಾರೆ. ಜೈ ಗುರುದತ್ತ. हनूमत्स्मरणात् भवेत् आपदामपहर्तारं दातारं
सर्वसम्पदां लोकाभिरामं श्रीरामं भूयो भूयो नमाम्यहम् त्वमस्मिन् कार्ये निर्योगे प्रमाणं हरिसत्तमा हनुमन्यत्नमास्थाय दुःखक्षयकरो भव त्वमस्मिन् कार्ये निर्योगे प्रमाणं हरिसत्तमा राघवस्त्वत्समारम्भान् मय्यत्नपरो भवेत्। ಈಗ ಪರಮ ಪೂಜ್ಯ ಶ್ರೀ 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 ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಶ್ರೀ ಮಡ್ಡಿಗೆರೆ ಗೋಪಾಲ್ ಅವರು ನಮ್ಮ ಎಸ್ ನಾಗರಾಜ್ ಅವರು ಓಂ ಯೋ ರುದ್ರೋ ಅಗ್ನೌ ಯೋ ಅಪ್ಸುಯ ಓಷಧಿ ಸ್ವಾಮಿಯೋ ಹನುಮಾನ್ ಆರತಿಗೆ ಬರ್ತಾ ಇದ್ದಾರೆ. ವಿವೇಶ ತಸ್ಮೈ ರುದ್ರಾಯ ನಮೋ ಅಸ್ತು ತಮುಷ್ಟು ಹಿ ಯಸ್ವಿಷು ಸುಧನ್ವಾಯೋ ವಿಶ್ವಸ್ಯ ಕ್ಷಯಾದಿ ಭೇಷಜಸ್ಯ ಯಕ್ಷ್ವಾ ಮಹೇಸೌ ಮನಸಾಯ ರುದ್ರನ್ನಮೋ ಭೃತ್ತೇವಮಸೂರಂದುವಸ್ಯ ಅಯಂ ಮೇ ಹಸ್ತೋ ಭಗವಾ ದಯಮಾಡಿ ನಿಮ್ಮ ಸೀಟ್ನಲ್ಲಿ ನೀವು ಕೂತ್ರೆ ಕಾರ್ಯಕ್ರಮ ಸೊಗಸಾಗಿ ನಡೆಯುತ್ತೆ. ಜೋಯಂ ಶಿವಾಭಿಮರ್ಶನಃ ಏತೆ ಸಹಸ್ರಭೂತಂ ಆದವರೆಲ್ಲರೂ ದಯವಿಟ್ಟು ಕೆಳಗಿಳಿದ್ರೆ ತಾನಮಾಯ ಸರ್ಪಾನವಯಜಾಮಹೇ ಮೃತ್ಯಭೇ ಸ್ವಾಹ ಮೃತ್ಯಭೇ ಸ್ವಾಹ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್ ತ್ವಮಸ್ಮಿನ್ ಕಾರ್ಯ ನಿರ್ಯೋಗೆ ಪ್ರಮಾಣಂ ಹರಿಸತ್ತಮಾ ಹನುಮನ್ಯತ್ನಮಾಸ್ಥಾಯ ದುಃಖಕ್ಷಯಕರೋ ಭವ ತ್ವಮಸ್ಮಿನ್ ಕಾರ್ಯ ನಿರ್ಯೋಗೆ ಪ್ರಮಾಣಂ ಹರಿಸತ್ತಮಾ ರಾಘವಸ್ತ್ವತ್ಸಮಾರಂಭಾನ್ ಮಯಿ ಯತ್ನಪರೋ ಭವೇತ್. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಎಲ್ಲರೂ ಹೇಳಬೇಕು ಶ್ರೀರಾಮ ಜಯ ರಾಮ ಜಯ ಜಯ ರಾಮ 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 ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಓಂ ನಮೋ ಹನುಮತೆ ನಮಃ ಓಂ ನಮೋ ಹನುಮತೆ ನಮಃ ಓಂ ನಮೋ ಹನುಮತೆ ನಮಃ ಓಂ ನಮೋ ಹನುಮತೆ ನಮಃ ಓಂ ನಮೋ ಹನುಮತೆ ನಮಃ. ಓಂ ಧನ್ವನಾಗಾ ಧನ್ವನಾದಿಂಜಯೇಮ ಧನ್ವನಾ ತೀವ್ರಾ ಸಮದೋ ಜಯೇಮ ಧನುಶ್ಚಕ್ರೋರಪಗಾಮಂ ವೃಣೋತಿ ಧನ್ವನಾ ಸರ್ವಾ. ಅವಧೂತ ದತ್ತ ಪೀಠಾಧಿಪತಿ ಶ್ರೀ 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 ಗಣಪತಿ ಸಚ್ಚಿದಾನಂದ ದತ್ತನಾದ ಗುರು ಮಹಾರಾಜ ಕೀ. ಜೈ ಗುರುದತ್ತ. ದಯವಿಟ್ಟು ಈಗ ಮುಖ್ಯವಾದ ಕಾರ್ಯಕ್ರಮಕ್ಕೆ ನಾವು ಹೋಗ್ತಾ ಇದ್ದೀವಿ. ಈಗ ಪರಮ ಪೂಜ್ಯ ಶ್ರೀ ಸ್ವಾಮೀಜಿಯವರಿಗೆ ಚಾಮುಂಡಿ ಬೆಟ್ಟದಿಂದ ಚಾಮುಂಡೇಶ್ವರಿ ಅಮ್ಮನವರ ಪ್ರಸಾದವನ್ನು ಶ್ರೀ ಶಶಿಶೇಖರ ದೀಕ್ಷಿತರವರು ಕೊಡ್ತಾ ಇದ್ದಾರೆ. ನಮ್ಮ ಆಶ್ರಮದ ಭಕ್ತರಾದ ಶ್ರೀ ಜಿ ಟಿ ದೇವೇಗೌಡ ಅವರು ಬಂದಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ವೇದಿಕೆಯ ಎಡಭಾಗದಲ್ಲಿ ಅಲ್ಲಿ ಬ್ಲೂ ಚೇರ್ಸ್ ಇನ್ನ ಖಾಲಿ ಇದೆ. ದಯವಿಟ್ಟು ಬಂದವರು ವೇದಿಕೆಯ ಎಡಭಾಗದ ಬ್ಲೂ ಚೇರ್ಸ್ನ ದಯವಿಟ್ಟು ಅಲ್ಲಿ ಕೂತ್ಕೊಳ್ಳಿ. ದಯವಿಟ್ಟು
ಇನ್ನು ಪ್ರಾರಂಭ ಆಗ್ತಾ ಇದೆ. ನಾವು ಭಕ್ತಿಪೂರ್ವಕ ಸ್ವಾಗತವನ್ನು ಇನ್ನ ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಸಲ್ಲಿಸೋಣ. ಮತ್ತೆ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ವೇದಿಕೆಯನ್ನು ತೆರವುಗೊಳಿಸಿ. ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕಿದೆ. ದಯವಿಟ್ಟು ವೇದಿಕೆಯನ್ನು ತೆರವುಗೊಳಿಸಿ. ದಯವಿಟ್ಟು ಈಗ ಪರಮ ಪೂಜ್ಯ ಶ್ರೀ 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 ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತ ನಾನು ಶ್ರೀ ವಿಕಾಸ್ ಶಾಸ್ತ್ರಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸಿಯಾವರ ರಾಮಚಂದ್ರ ಕಿ. ಎಲ್ಲರೂ ಕೈ ಎತ್ತಿ ಹೇಳ್ಬೇಕು. ಪವನ ಸುತ ವೀರ ಹನುಮಾನ ಕಿ. ಅವಧೂತ ದತ್ತ ಪೀಠಾಧಿಪತಿ ಸಚ್ಚಿದಾನಂದ ಸ್ವಾಮೀಜಿ ಕಿ. ಶ್ರೀ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಕಿ. ಎಲ್ಲರೂ ಬಾವುಟವನ್ನು ಮೇಲೆತ್ತಿ ಗಟ್ಟಿ ಧ್ವನಿಯಿಂದ ಹೇಳ್ಬೇಕು. ಜೈ ಗುರುದತ್ತ, ಶ್ರೀ ಗುರುದತ್ತ. ಒಂದು ವೇಳೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಮೈಸೂರಿನ ಮತ್ತು ಕರ್ನಾಟಕದ ಮತ್ತು ದೇಶದ ಎಲ್ಲ ಜನರಿಗೂ ಒಳ್ಳೆಯದಾಗಲಿ ಎನ್ನುವಂತಹ ಒಂದು ಕಾರಣಕ್ಕೆ ಲೋಕ ಕಲ್ಯಾಣಾರ್ಥವಾಗಿ ಏನು ಹನುಮಾನ್ ಚಾಲೀಸ ಪಾರಾಯಣ ಮಹಾಯಜ್ಞವನ್ನ ಪರಮಪೂಜ್ಯ ಶ್ರೀ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ಏರ್ಪಡಿಸಿದ್ದು, ಮೊದಲಿಗೆ ಅವರಿಗೆಲ್ಲರಿಗೂ ಕೂಡ ನಾವು ಭಕ್ತಿಪೂರ್ವಕವಾದ ನಮನವನ್ನು ಸಲ್ಲಿಸ್ತಾ ಇದ್ದೇನೆ. ಮೊದಲು ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಪರಮಪೂಜ್ಯ ಶ್ರೀ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿರವರಿಗೂ ಕೂಡ ಭಕ್ತಿಪೂರ್ವಕ ನಮನವನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಫೆಬ್ರವರಿ 14 ಪ್ರೇಮಿಗಳ ದಿನ. ನಿಜವಾಗಿಯೂ ಸ್ವಾಮೀಜಿರವರು ಪ್ರೇಮವನ್ನು ಕೊಡ್ತಾ ನಮಗೆ ಈ ಪ್ರೇಮಿಗಳ ದಿನವನ್ನು ಆಚರಿಸಲು ಅನುವು ಮಾಡಿಕೊಟ್ರು. ಇವತ್ತು ಈ ವೇದಿಕೆಯಲ್ಲಿ ನನಗೆ ಸ್ವಾಮೀಜಿರವರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರು. ಸೂರ್ಯನ ಬಗ್ಗೆ ಈ ದೀಪ ಏನು ಹೇಳಲಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿದೆ. ಆಗ ಒಂದು ಸಣ್ಣ ಅಧ್ಯಯನವನ್ನು ನೋಡಿ ನಾನು ಸ್ವಾಮೀಜಿರವರ ಬಗ್ಗೆ ತಿಳ್ಕೊಂಡಿರುವಂತಹ ಒಂದಷ್ಟು ಅಂಶಗಳನ್ನು ಇವತ್ತು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲಿದ್ದೇನೆ. ಎಲ್ಲರೂ ಕೂಡ ಇನ್ನೊಂದು ಬಾರಿ ಜೋರಾಗಿ ಹೇಳಿ, ಜೈ ಗುರುದತ್ತ, ಶ್ರೀ ಗುರುದತ್ತ. ಇವತ್ತು ಈ ವೇದಿಕೆಯನ್ನು ಅನುವು ಮಾಡಿಕೊಟ್ಟಂತಹ ಮಹಾಸ್ವಾಮೀಜಿರವರ ಬಗ್ಗೆ ನಾನು ಸ್ವಲ್ಪ ಇತಿಹಾಸ ಪುಟಗಳನ್ನು ತಿರುಗಿಸಿ ಹೇಳಲು ಬಯಸ್ತೀನಿ. 1942 ಮೇ 26ನೇ ತಾರೀಕು ಭಾರತೀಯರೆಲ್ಲರೂ ಬ್ರಿಟಿಷರನ್ನ ಭಾರತ ಬಿಟ್ಟು ತೊಲಗಿ ಎನ್ನುವಂತಹ ಕಾಲಘಟ್ಟದಲ್ಲಿ ಪ್ರಕೃತಿ ಮಾತೆ ಒಂದು ಯೋಜನೆಯನ್ನ ಮಾಡ್ತಾಳೆ. ಪ್ರಕೃತಿ ಮಾತೆ ಒಂದು ದಿವ್ಯ ಚೇತನವನ್ನ ನಮ್ಮ ನಾಡಿಗಾಗಿ, ವಿಶೇಷವಾಗಿ ನಮ್ಮ ಮೈಸೂರಿಗಾಗಿ ಕಳಿಸ್ತಾಳೆ. ಅದೇ ನಮ್ಮ ಪರಮ ಪೂಜ್ಯ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳು. ಮಾತೆ ಜಯಲಕ್ಷ್ಮಿ ಅಮ್ಮನವರ ರಾಜರಾಜೇಶ್ವರಿ ಸ್ವರೂಪಿಯ ಮಡಿಲಲ್ಲಿ ಹುಟ್ಟಿದಂತಹ ಒಂದು ದಿವ್ಯ ಚೇತನವೇ ನಮ್ಮ ಸ್ವಾಮೀಜಿ. ಅಚ್ಚ ಕನ್ನಡತಿ ಜಯಲಕ್ಷ್ಮಿ ಮಾತಾ ಅವರು. ಅಮ್ಮನವರು ಸ್ವಾಮೀಜಿರವರಿಗೆ 12 ಸೂಕ್ತಗಳನ್ನು ಬೋಧನೆ ಮಾಡಿದ್ದಾರೆ. ಆ ಸೂಕ್ತಗಳನ್ನು ಹೇಳಿದ್ರೆ ನಿಜವಾಗ್ಲೂ ಎಲ್ರಿಗೂ ಮೈ ರೋಮಾಂಚನ ಆಗುತ್ತೆ. ಅವ್ರು ಹೇಳಿದಂತಹ ಸೂಕ್ತ ಹೇಗಿತ್ತು ಗೊತ್ತಾ? ಪ್ರಪಂಚದ ಎಲ್ಲ ಸ್ತ್ರೀಯರನ್ನು ಕೂಡ ನಿನ್ನ ತಾಯಿಯನ್ನ ಕಾಣು ಅಂತ. ಬಡವರ ಬಗ್ಗೆ, ಕಷ್ಟದಲ್ಲಿರುವವರ ಬಗ್ಗೆ ಸದಾ ಕರುಣೆಯನ್ನು ಹೊಂದಿರು ಅನ್ನುವಂತಹ ಮಾತನ್ನು ಹೇಳಿಬಿಟ್ರು. ಬಹಳ ವಿಷಯಕ್ಕೆ, ಬಹಳ ಎಲ್ಲಕ್ಕಿಂತ ಮುಖ್ಯವಾಗಿ ನಿನಗೆ ನೋವಾದರೂ ಪರವಾಗಿಲ್ಲ, ಆದರೆ ನಿನ್ನಿಂದ ಬೇರೆಯವರಿಗೆ ನೋವಾಗದ ರೀತಿ ಮಾಡಬೇಕು ಅಂತ. ಈ ವಿಚಾರ ನೋಡಿ, ನಿನಗೆ ನೋವಾದರೂ ಪರವಾಗಿಲ್ಲ, ಜಗತ್ತಿನಾದ್ಯಂತ ಜಗತ್ತನ್ನ ಚೆನ್ನಾಗಿ ನೋಡ್ಕೋ ಅನ್ನುವಂತಹ ಮಾತನ್ನ ಹೇಳ್ಕೊಟ್ಟಿರುವಂತಹ ಆ ತಾಯಿಯ ಹೃದಯಕ್ಕೆ ನೀವೆಲ್ಲರೂ ಜೋರಾಗಿ ಚಪ್ಪಾಳೆ ಮೂಲಕ ಒಂದು ಚಪ್ಪಾಳೆಯನ್ನು ಕೊಡಬೇಕೀಗ.
ಮತ್ತು ಆ ತಾಯಿ ಹಾಕಿದ ಒಂದು ವೇದ ವಾಕ್ಯ ಇರ್ಬೋದು, ಅದನ್ನ ಸ್ವಾಮೀಜಿರವರು ಶಾಸನದಂತೆ ಪಾಲಿಸ್ಕೊಂಡು ಬಂದಿದ್ದಾರೆ. ಬಹಳ ವಿಶೇಷವಾಗಿ ಒಂದು ವಿಚಾರವನ್ನು ನೆನ್ಪಿಟ್ಕೊಳ್ಳಿ, ಸ್ವಾಮೀಜಿರವರು ಹುಟ್ಟಿದ್ದು ಮೇಕೆದಾಟು, ಆದರೆ ಆಶ್ರಮ ಸ್ಥಾಪನೆ ಆಗಿದ್ದು ಅವಧೂತ ದತ್ತಪೀಠ ಊಟಿ ರೋಡ್ನಲ್ಲಿ ಮೈಸೂರಿನಲ್ಲಿ. ಎಲ್ಲಿಯ ಮೇಕೆದಾಟು ಎಲ್ಲಿಯ ಮೈಸೂರು ಅಂತ ನಾವು ಯೋಚನೆ ಮಾಡಿದ್ರೆ ತಾಯಿಯವರು ಹೇಳ್ತಾರೆ, ನಿನ್ನ ಜ್ಞಾನವನ್ನ ಜನಸಾಮಾನ್ಯರಿಗೆ ಅರ್ಥವಾಗುವಂತೆ ಸರಳವಾಗಿ ಹೇಳು, ಧರ್ಮ ಪ್ರಚಾರವನ್ನ ಮಾಡು, ಆದರೆ ನಿನ್ನ ಕೆಲಸ ಶುರುವಾಗೋದು ಮೈಸೂರಿನಿಂದ ಮತ್ತು ಅದು ಮತ್ತೆ ಬಂದು ಮುಟ್ಟೋದು ಮೈಸೂರಿನ ಮಣ್ಣಿಗೆ ಅಂತ. ಅದಕ್ಕೆ 1966ರಲ್ಲಿ ಅವಧೂತ ದತ್ತಪೀಠ ಸ್ಥಾಪನೆ ಆಯಿತು. ಅದು ಸ್ವಾಮೀಜಿರವರು ತಾಯಿಯ ಮಾತನ್ನ ವೇದ ವಾಕ್ಯದಂತೆ ಪಾಲಿಸಿಕೊಂಡು ಬಂದಿದ್ದಾರೆ. ಅದಕ್ಕೆ ಇದುವರೆಗೂ 175ಕ್ಕೂ ಹೆಚ್ಚು ದೇಶಗಳಿಗೆ ವಿಜಯ ವಿಶ್ವ ಧರ್ಮ ಯಾತ್ರೆಯನ್ನ ಮಾಡಿ ಇವತ್ತು ಎಲ್ಲೇ ಆರಂಭ ಮಾಡಿದ್ರು ಅವರು ಮೈಸೂರಿನಿಂದಲೇ ಆ ಯಾತ್ರೆಯನ್ನು ಆರಂಭ ಮಾಡ್ತಾರೆ ಮತ್ತು ಕೊನೆ ಮಾಡೋದು ಕೂಡ ನಮ್ಮ ಮೈಸೂರಿನ ಚಾಮುಂಡಿ ನಾಡಿನಲ್ಲಿ. ಒಂದು ಮಾತು ಹೇಳ್ತೀನಿ ಕೇಳಿ, ಪ್ರಪಂಚದಲ್ಲಿ ಬಹಳ ದೊಡ್ಡ ದೊಡ್ಡ ಮಂದಿ ಬೇರೆ ದೇಶಗಳಿಗೆ ಹೋಗಿ ಆ ದೇಶದ ಸೊಬಗನ್ನ ನೋಡಿ ಅಲ್ಲೇ ಉಳ್ಕೊಳ್ತಾರೆ. ಆದರೆ ನಮ್ಮ ಸ್ವಾಮೀಜಿಯವರು 175 ದೇಶಗಳಲ್ಲೂ ಕೂಡ ನಮ್ಮ ಸನಾತನ ಧರ್ಮದ ಪ್ರಚಾರವನ್ನ ಮಾಡಿ ಮತ್ತೆ ಮೈಸೂರಿಗೆ ತಂದು ನಿಲ್ಲಿಸ್ತಾರೆ ಅಂತಂದ್ರೆ ಅದು ನಮ್ಮ ಮೈಸೂರಿನ ಮಣ್ಣಿಗೆ ನಿಜವಾಗ್ಲೂ ಹಿರಿಮೆಯಾದಂತಹ ವಿಚಾರ. ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಸ್ವಾಮೀಜಿರವರು ಮಾಡಿರುವಂತಹ ಸಾಮಾಜಿಕ ಸೇವೆಯನ್ನ ಆನ್ ಗ್ರೌಂಡ್ ಹೋಗಿ ನೋಡ್ಕೊಂಡು ಬಂದೆ. ಆ ಒಂದು ಕೆಲವೊಂದಷ್ಟು ಸೇವೆಗಳನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಸ್ವಾಮೀಜಿರವರು ನಾವೆಲ್ಲ ಇವತ್ತು ಮಾತಾಡಬೇಕಾದ್ರೆ ಹೇಳ್ತಿರ್ತೀವಿ ದಲಿತರ ಉದ್ಧಾರ ಆಗಬೇಕು ಅಂತ. ಸ್ವಾಮೀಜಿರವರು ಅದನ್ನ ಮಾಡಿ ತೋರಿಸ್ಬಿಟ್ರು. ಹೇಗೆ ಅಂತಂದ್ರೆ, ಸುಮಾರು ನಾನೊಬ್ಬರು ದಲಿತರ ಮುಖಂಡರನ್ನ ಮಾತಾಡಿಸ್ತಾ ಇದ್ದೆ. ಅವ್ರು ಹೇಳಿದ್ರು ನನಗೆ, ಸರ್ ಸುಮಾರು 6,000ದಿಂದ 8,000 ಜನರಿಗೆ ಸ್ವಾಮೀಜಿರವರು ತಮ್ಮ ಸ್ವಂತ ಖರ್ಚಿನಿಂದ ಮದುವೆಯನ್ನ ಮಾಡಿಸಿದ್ದಾರೆ, ಬಂಗಾರದ ಮಾಂಗಲ್ಯವನ್ನ ಮಾಡಿಕೊಟ್ಟಿದ್ದಾರೆ, ರೇಷ್ಮೆ ವಸ್ತ್ರವನ್ನು ಕೊಟ್ಟಿದ್ದಾರೆ, ಊಟದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಸ್ವಾಮೀಜಿರವರು ಅನ್ನುವಂತಹ ಒಂದು ವಿಚಾರವನ್ನು ಹೇಳಿದ್ರು. ಇನ್ನ ಪೌರ ಕಾರ್ಮಿಕರನ್ನ ಬಹಳ ಸಮಾಜದಲ್ಲಿ ನಾವು ನೋಡಿದ್ದೀವಿ, ಬಹಳ ಯಾರು ಅಷ್ಟಾಗಿ ಹಚ್ಕೊಳ್ಳಲ್ಲ. ಆದರೆ ನಮ್ಮ ಸ್ವಾಮೀಜಿಯವರು ಅದೇ ಪೌರ ಕಾರ್ಮಿಕರಿಗೆ ಅವರು ಹೇಳಿದ ಜಾಗದಲ್ಲಿ ಸುಮಾರು 18 ದೇವಸ್ಥಾನಗಳನ್ನ ಕಟ್ಟಿಸ್ಕೊಟ್ಟಿದ್ದಾರೆ. 18 ದೇವಸ್ಥಾನಗಳಲ್ಲಿ ಇನ್ನೊಂದು ಕ್ರಾಂತಿಕಾರಿ ವಿಚಾರ ಏನು ಗೊತ್ತಾ, ಆ 18 ದೇವಸ್ಥಾನಕ್ಕೂ ಕೂಡ ಪೂಜಾರಿಗಳನ್ನಾಗಿ ಬೇರೆ ಯಾರನ್ನೂ ಮಾಡಿಲ್ಲ, ಅವರನ್ನೇ ಪೂಜಾರಿಗಳನ್ನಾಗಿ ತಯಾರು ಮಾಡಿ ಅವರಿಗೆ ಟ್ರೈನಿಂಗ್ ಅನ್ನು ಕೊಟ್ಟು ಅವರೇ ಇವತ್ತು ಆ ದೇವಸ್ಥಾನಗಳಿಗೆ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಬಂಧುಗಳೇ, ಆಶ್ರಮದಲ್ಲಿ ಸರಿಸುಮಾರು ಬರೀ ನಾನು ಮೈಸೂರಿನ ಆಶ್ರಮದ ಬಗ್ಗೆ ಮಾತಾಡ್ತೀನಿ, 1 ವರ್ಷಕ್ಕೆ 10 ಲಕ್ಷ ಹೆಚ್ಚು ಜನ ಅಲ್ಲಿ ಅನ್ನದಾನವನ್ನ ಸ್ವೀಕರಿಸ್ತಾರೆ. ಆಶ್ರಮದ ಮುಂದ್ಗಡೆ SGS ಆಸ್ಪತ್ರೆ ಅನ್ನುವಂಥದ್ದಿದೆ, ಅಲ್ಲಿ ಉಚಿತವಾಗಿ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಒಂದು ಮಾಡಿ ಪ್ರತಿ ಜಿಲ್ಲೆಗೂ ಕೂಡ ಒಂದೊಂದು ಉಚಿತ ಆಂಬುಲೆನ್ಸ್ ಎಲ್ಲ ಕೊಟ್ಟಿದ್ದಾರೆ ಅಂತಂದ್ರೆ ಏನ್ ಹೇಳ್ಬೇಕು ನಮ್ಮ ಸ್ವಾಮೀಜಿಯವ್ರ ಬಗ್ಗೆ. ಸ್ವಾಮೀಜಿಯವರು ಅಡಿಗೆ ಮಾಡ್ತಾರಲ್ಲ, ಅಲ್ಲಿ ಅಡಿಗೆ ಬಡಿಸ್ತಾರಲ್ಲ, ಅನ್ನಪೂರ್ಣ ಮಂದಿರ, ಅಲ್ಲಿ ಜಯಲಕ್ಷ್ಮಿ ಮಾತಾ ಅಂದ್ರೆ ಅವರ ತಾಯಿಯವರ ಮಾತೃಶ್ರೀಯವರ ಹೆಸರಿನಲ್ಲಿ ನಡೆಸ್ತಾ ಇರುವಂತಹ ಒಂದು ಆ ಅನ್ನಪೂರ್ಣ ಮಂದಿರದಲ್ಲಿ ನಾನು ಒಂದಿನ ಹೀಗೆ ಊಟ ಮಾಡ್ಲಿಕ್ಕೆ ಹೋದಾಗ ಅಲ್ಲಿರೋ ಅಡಿಗೆ ಅವರು ಬಡಿಸ್ತಾ ಇದ್ರು. ಬಡಿಸೋರು ನಾನು ಕೇಳಿದೆ, ಹೇಗೆ ಇಷ್ಟು ಜನ ಬರ್ತಾರಲ್ಲ ಹೇಗೆ ಮಾಡ್ತೀರಿ ಅಂತ. ಅವರೊಂದು ಮಾತನ್ನು ಹೇಳ್ತಾರೆ ನನಗೆ, ಸರ್ ಸ್ವಾಮೀಜಿಯವರು ನಮ್ಗೊಂದು ಮಾತು ಹೇಳಿದ್ದಾರೆ, ಎದುರುಗಡೆ ಬಂದಿರೋನ್ ಮುಖ ನೋಡಬೇಡ, ಎದುರುಗಡೆ ಬಂದಿರೋನ್ ಜಾತಿ ನೋಡಬೇಡ, ಅವನ ಖಾಲಿ ಕಟ್ಟೆಯನ್ನು ಮಾತ್ರ ನೋಡು ಅಂತ ಹೇಳ್ತಾರೆ. ಇದಲ್ವಾ ಸಮಾನತಾವಾದಿ, ಇದಲ್ವಾ ಮಾನವತಾವಾದಿ. ಇನ್ನ ಒಂದು ಬಹಳ ವಿಚಾರ ಮಾತಾಡಬೇಕು ಅಂತಂದ್ರೆ, ಸ್ವಾಮೀಜಿ ಕೇವಲ ಸಮಾಜ ಸೇವೆಯನ್ನು ಮಾತ್ರ ಮಾಡಿಲ್ಲ, ನಾದ ಸೇವೆಯನ್ನ ಮಾಡಿದ್ದಾರೆ. ಇವತ್ತು ಅದಕ್ಕೆ ಆಧುನಿಕ ಕಾಲದಲ್ಲಿ ಅವರನ್ನ ನಾದ ಬ್ರಹ್ಮ ಅಂತ ಕರೀತಾರೆ. ಸ್ವಾಮೀಜಿಯವರು ಸುಮಾರು 40-45 ವರ್ಷಗಳ ಹಿಂದೆನೆ ವಿಜ್ಞಾನ ನಮಗೆ ಕಾಯಿಲೆ ಬಂತು ಅಂತಂದ್ರೆ ಮಾತ್ರೆ ತಗೊಳ್ಳಿ, ಡಿಪ್ರೆಷನ್ ಆಯಿತು ಅಂತಂದ್ರೆ ಥೆರಪಿ ತಗೊಳ್ಳಿ, ಅಥವಾ ಸೈಕಾಲಜಿಸ್ಟ್ ಹತ್ರ ಹೋಗಿ ಮಾತಾಡಿ ಅನ್ನುವಂತಹ ಕಾಲಘಟ್ಟದಲ್ಲಿ ರಾಗದಿಂದ ರೋಗ ನಿವಾರಣೆ ಎನ್ನುವಂತಹ ಒಂದು ಮಂತ್ರವನ್ನ ಅವರ ಮ್ಯೂಸಿಕಲ್ ಥೆರಪಿ ಮೂಲಕ ಜಗತ್ತಿಗೆ ಒಂದು ಕೊಡ್ತಾರೆ. ಇವತ್ತರೆಗೂ ಸುಮಾರು 3,000ಕ್ಕೂ ಹೆಚ್ಚು ಕೃತಿಗಳನ್ನ ನಾಡಿಗಾಗಿ ಕನ್ನಡ, ತೆಲುಗು, ಮಲಯಾಳಂ ಮತ್ತು ಇತರ ಭಾಷೆಗಳಲ್ಲಿ
ಸ್ವಾಮೀಜಿರವರೇ ಸಂಯೋಜನೆ ಮಾಡಿ, ಸ್ವಾಮೀಜಿಯವರೇ ಆಡಿ ಅದನ್ನು ಬಿಡುಗಡೆ ಮಾಡಿ ಇವತ್ತು ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇಂತಹ ಸ್ವಾಮೀಜಿಯವರ ಬಗ್ಗೆ ನಾವೆಲ್ಲರೂ ಇವತ್ತು ಮಾತಾಡ್ತಾ ಇದ್ದೀವಿ. ಇಂತಹ ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ನಿಜಕ್ಕೂ ನಾವೆಲ್ಲ ಧನ್ಯರು. ಈಗೆಲ್ಲ ಒಂದ್ಸಲ ಹೇಳಿ, ಜೈ ನಾದ ಬ್ರಹ್ಮ, ಜೋರಾಗಿ ಜೈ ನಾದ ಬ್ರಹ್ಮ. ಸ್ವಾಮೀಜಿ ಇಲ್ಲಿಯವರೆಗೂ ಜಗತ್ತಿನಾದ್ಯಂತ 363 ಹೀಲಿಂಗ್ ಥೆರಪಿ ಕ್ಲಾಸ್ಗಳನ್ನು ಮಾಡಿದ್ದಾರೆ. ಮೆಡಿಕೇಶನ್ ಆ್ಯಂಡ್ ಹೀಲಿಂಗ್, ಮ್ಯೂಸಿಕ್ ಫಾರ್ ಮೆಡಿಕೇಶನ್ ಆ್ಯಂಡ್ ಹೀಲಿಂಗ್ ಅನ್ನು ಮಾಡಿದ್ದಾರೆ. 365ನೇದು ದೆಹಲಿಯಲ್ಲಿ ನಡೆಯುತ್ತೆ, 364ನೇದು ಹೈದರಾಬಾದ್ನಲ್ಲಿ ನಡೆಯುತ್ತೆ. ಇನ್ನು ನಿಮ್ಗೆಲ್ರಿಗೂ ಗೊತ್ತು, ಸ್ವಾಮೀಜಿರವರು ನಾದ ಸೇವೆಯನ್ನು ಮಾಡಿದ್ರು, ಸಮಾಜ ಸೇವೆಯನ್ನು ಮಾಡಿದ್ರು. ಇದೆಲ್ಲ ವಿಚಾರವನ್ನು ನಾನು ಹೇಳಿದೆ. ಈಗ ನಮ್ಮ ಸಂಸ್ಕೃತಿಯ ರಕ್ಷಣೆ ಮಾಡುವಂತಹ ವೇದಗಳ ಸೇವೆಯನ್ನು ಹೇಗೆ ಮಾಡಿದ್ದಾರೆ ಅಂತ ನಿಮಗೆ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ಆಶ್ರಮಕ್ಕೆ ಹೋದರೆ ಸರಿಯಾಗಿ ಗೊತ್ತಾಗ್ಬಿಡುತ್ತೆ. 1992ರಲ್ಲಿ ಅವತ್ತಿನ ರಾಷ್ಟ್ರಪತಿಗಳಾದಂಥವರು ಬಂದು ಅದನ್ನು ಉದ್ಘಾಟನೆಯನ್ನು ಮಾಡ್ತಾರೆ. ರಾಷ್ಟ್ರಪತಿಗಳೇ ಬಂದು ಉದ್ಘಾಟನೆ ಮಾಡ್ತಾರೆ ಅಂತಂದರೆ ಅಲ್ಲಿನ ಮಹತ್ವ ಎಂತದ್ದಿರ್ಬೋದು ಅನ್ನೋದನ್ನ ನೀವೊಂದ್ಸಲ ಯೋಚನೆ ಮಾಡಿ. ಇನ್ನು ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಎಲ್ಲರ ಕಣ್ಣಲ್ಲೂ ಒಂದು ಸೆಕೆಂಡ್ ನೀರು ಬರುವಂತಹ ಒಂದು ವಿಚಾರವನ್ನು ಹೇಳ್ತೀನಿ. ವಾಗದೇವಿ ಶಾಲೆ ಎನ್ನುವಂಥದ್ದನ್ನ ಸ್ವಾಮೀಜಿರವರು ಬೆಂಗಳೂರಿನಲ್ಲಿ ನಡೆಸ್ತಾ ಇದ್ದಾರೆ. ಎಲ್ಲಿ ಯಾರಿಗೆ ಮಾತು ಬರೋದಿಲ್ವೋ, ಯಾರಿಗೆ ಕಿವಿ ಕೇಳೋದಿಲ್ವೋ ಅವರಿಗೆ ಮಾತನ್ನು ಕೊಡುವಂತ ಕೆಲಸವನ್ನ ಸ್ವಾಮೀಜಿರವರು ಮಾಡ್ತಾ ಇದ್ದಾರೆ. ಸತತವಾಗಿ ಸುಮಾರು 30 ವರ್ಷಗಳಿಂದ ಶಾಲೆ ನಡ್ಕೊಂಡು ಬರ್ತಾ ಇದೆ. ಒಂದು ಕಡೆ ಧರ್ಮಕ್ಕೆ ಮಾತನ್ನ ಹೇಳ್ಕೊಡುವಂತಹ ವೇದ, ಇನ್ನೊಂದು ಕಡೆ ಮಾತು ಬರದ ಮುಗ್ಧ ಜೀವಗಳಿಗೆ ಮಾತನ್ನು ಕಲಿಸ್ತಾ ಇರುವಂತಹ ನಮ್ಮ ಸ್ವಾಮೀಜಿರವರಿಗೆ ನಾವೆಲ್ಲ ಒಂದು ಜೋರಾದ ಚಪ್ಪಾಳೆಯನ್ನು ಹೊಡೆಯಬೇಕು. ವೇದ ರಕ್ಷಣೆ ಆಯಿತು, ಸಮಾಜ ಸೇವೆ ಆಯಿತು, ನಾದ ಬ್ರಹ್ಮ, ನಾದ ಸೇವೆ ಎಲ್ಲವನ್ನ ಮಾಡ್ತಾ ಇರುವಂತಹ ಸ್ವಾಮೀಜಿಯರವರ ಹಿಂದೆ ಒಂದು ಶಕ್ತಿ ಇದೆ. ಆ ಶಕ್ತಿ ಕಾರ್ಯಸಿದ್ಧಿ ಹನುಮಂತ ಇವತ್ತಿನ ಕಾರ್ಯಕ್ರಮದ ಮುಖ್ಯ ರೂವಾರಿ. ಸ್ವಾಮೀಜಿರವರು ಯಾವುದೇ ದೇಶಕ್ಕೆ ಹೋಗ್ಲಿ, ಯಾವುದೇ ಊರಿಗೆ ಹೋಗ್ಲಿ, ಒಬ್ಬರನ್ನ ಯಾವಾಗಲೂ ಜೊತೆ ಕರ್ಕೊಂಡು ಹೋಗ್ತಾನೆ ಇರ್ತಾರೆ. ಅವ್ರು ಯಾರೂ ಅಲ್ಲ, ಕಾರ್ಯಸಿದ್ಧಿ ಹನುಮಂತ. ನೋಡಿ, ಇವತ್ತು ನಾವು ಹನುಮಾನ್ ಚಾಲಿಸವನ್ನು ಮಾಡ್ತಾ ಇದ್ದೀವಿ. ಅದು ಕೇವಲ ಒಂದು ಜಪ ಅಲ್ಲ, ಅದು ನಮ್ಮೆಲ್ಲರಿಗೂ ರಕ್ಷಾ ಕವಚ ಅಂತ ಸ್ವಾಮೀಜಿರವರು ಅವತ್ತು ಮಾಧ್ಯಮ ಮುಖಾಂತರ ನಿಮ್ಗೆಲ್ರಿಗೂ ಹೇಳಿದ್ರು. ಜಗತ್ತಿನಲ್ಲಿ ಬೇರೆ ಎಲ್ಲಾದರೂ 13 ಕೋಟಿ ಬಾರಿ ಹನುಮಾನ್ ಚಾಲಿಸ ಪಾರಾಯಣ ಆಗಿರೋದು ನೀವು ಕೇಳಿದ್ರ? ಸ್ವಾಮೀಜಿರವರ ನೇತೃತ್ವದಲ್ಲಿ 13 ಕೋಟಿ ಹನುಮಾನ್ ಚಾಲಿಸ ಪಾರಾಯಣ ಆಗಿದೆ ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ. ಅಮೆರಿಕದ ಡೆಲ್ಲಾಸ್ ನಗರದಲ್ಲಿ ಕಾರ್ಯಸಿದ್ಧಿ ಹನುಮಾನ್ ದೇವಸ್ಥಾನ ಉದ್ಘಾಟನೆಯಾದ ಕೆಲವೇ ದಿನಗಳಲ್ಲಿ ಅಲ್ಲಿನ ಭಕ್ತರು ನಿರಂತರವಾಗಿ ಅಂದ್ರೆ 24 ಗಂಟೆಗಳ ಕಾಲ 10 ನಿಮಿಷ 8 ಸೆಕೆಂಡ್ಗಳು ಹನುಮಾನ್ ಚಾಲಿಸ ಪಾರಾಯಣವನ್ನ ಮಾಡ್ತಾರೆ ಅಂತಂದ್ರೆ ಏನ್ರಿ? ಇಂಗ್ಲಿಷ್ ಮಾತನಾಡುವಂತಹ ರಾಷ್ಟ್ರದಲ್ಲಿ ಹನುಮಾನ್ ಚಾಲಿಸ ಪಠಣ ಆಗುತ್ತೆ ಅಂತಂದ್ರೆ ಅದು ಸ್ವಾಮೀಜಿರವರ ಸಂಕಲ್ಪ ಎಷ್ಟು ಗಟ್ಟಿಯಾಗಿರ್ಬೇಕು, ಸ್ವಾಮೀಜಿರವರ ಆಶಯ ಎಷ್ಟು ಗಟ್ಟಿಯಾಗಿರ್ಬೇಕು ಅನ್ನೋದನ್ನ ಒಂದ್ಸಲ ಯೋಚನೆ ಮಾಡಿ. ಸ್ವಲ್ಪ ಯೋಚನೆ ಮಾಡಿ ನೀವು. ನಮ್ಮ ದೇಶದಲ್ಲೇ ನಾವು ಪಾರಾಯಣ ಮಾಡಬೇಕು ಅಂತಂದ್ರೆ ಕಷ್ಟಪಡ್ತೀವಿ. ಆದರೆ ಸ್ವಾಮೀಜಿ ಇದುವರೆಗೂ ಟ್ರಿನಿಡಾಡ್ನಲ್ಲಿ, ಲಂಡನ್ನಲ್ಲಿ ಎಲ್ಲಿ ಹೋದ್ರೂ ಹನುಮಂತನ ಪ್ರಚಾರವನ್ನ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಅಂತಹ ಸ್ವಾಮೀಜಿರವರಿಗೆ ನಾವೀಗ ಏನಂತ ಕರಿಬೇಕು? ಬೋಲೋ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಗೆ, ಬೋಲೋ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಗೆ. ಇನ್ನ ನಮಗೆ ವೆಸ್ಟ್ ಇಂಡೀಸ್ ಅಂದ್ರೆ ನೆನಪು ಬರ್ತಾ ಇದ್ದಿತ್ತು. ಮುಂಚೆ ಎಲ್ಲ ಕ್ರಿಕೆಟ್, ಕ್ರಿಸ್ ಗೇಲು ಅವ್ರು ನೆನಪು ಬರ್ತಾ ಇದ್ರು. ಈಗ ಟ್ರಿನಿಡಾಡ್ನಲ್ಲಿ ಅತಿ ಹೆಚ್ಚು 85 ಅಡಿ ಎತ್ತರದ ಹನುಮಂತನನ್ನ ನಿಲ್ಲಿಸಿದ್ರು ಕಣ್ರಿ. ಅಲ್ಲೋಗಿ ಚಪ್ಪಾಳೆ ಹೊಡೀರಿ ಜೋರಾಗಿ. ಹನುಮಂತ ರಕ್ಷಣೆ ಕೊಟ್ಟರೆ ಕೃಷ್ಣ ಬೋಧನೆ ಕೊಡ್ತಾರಂತೆ. ಆ ರೀತಿ ಸ್ವಾಮೀಜಿರವರು SGS ಗೀತಾ ಫೌಂಡೇಶನ್ನ ಮೂಲಕ
3 ವರ್ಷದ ಮಗುವಿನಿಂದ ಹಿಡಿದು 80 ವರ್ಷದ ವೃದ್ಧರವರೆಗೂ ಭಗವದ್ಗೀತೆಯನ್ನು ಕಂಠಪಾಠ ಮಾಡಿಸಿ ಸುಮಾರು 15,000ಕ್ಕೂ ಹೆಚ್ಚು ಜನ ಇವತ್ತು ಭಗವದ್ಗೀತೆಯನ್ನು ಪುಸ್ತಕವೆಂದೇ ಹೇಳ್ತಾರೆ ಅಂತಂದ್ರೆ ಯಾರಿಗಿದು ಕ್ರೆಡಿಟ್? ಅಷ್ಟೇ ಅಲ್ಲ, ಸುಮಾರು 20,000ಕ್ಕೂ ಹೆಚ್ಚು ಜನ ಭಗವದ್ಗೀತೆಯನ್ನು ಸರಾಗವಾಗಿ ಓದುವಂತಹ ಪ್ರಾಕ್ಟೀಸ್ ಅನ್ನ ಮಾಡಿದ್ದಾರೆ. ಅದಕ್ಕೆ 1000 ಶಿಕ್ಷಕರ ತಯಾರಿಯನ್ನ ಸ್ವಾಮೀಜಿರವರು SGS ಗೀತಾ ಫೌಂಡೇಶನ್ ಮೂಲಕ ಮಾಡಿಕೊಟ್ಟಿದ್ದಾರೆ. ಭಗವದ್ಗೀತೆ ಅಂತಂದ್ರೆ ಕೇವಲ ಒಂದು ಧರ್ಮ ಗ್ರಂಥ, ಮಂತ್ರವನ್ನು ಓದೋದು, ಶ್ಲೋಕವನ್ನು ಓದೋದಲ್ಲ, ಅದು ಮೆಂಟಲ್ ಟಫ್ನೆಸ್ ಗೈಡ್. ನಮ್ಮ ಮಾನಸಿಕವಾಗಿ ಕುಗ್ಗಿದಾಗ ಕೃಷ್ಣ ಕೊಟ್ಟಂತಹ ದಾರಿ ಅಂತ ಸ್ವಾಮೀಜಿರವರು ಆ ಒಂದು ಯೋಜನೆಯನ್ನ ಮಾಡಿ ಜಗತ್ತಿನಾದ್ಯಂತ ಅದನ್ನ ಪ್ರಚಾರ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದಲ್ವಾ ನಮ್ಮ ಮೈಸೂರಿನ ಸ್ವಾಮೀಜಿಯ ನಮಗೆಲ್ಲರಿಗೂ ಹೆಮ್ಮೆ ಆಗಬೇಕಾಗಿರುವಂತಹ ವಿಚಾರ. ನಮ್ಮ ಮಕ್ಕಳು ಇಂಗ್ಲಿಷ್ ಮರೆತರೂ ಪರವಾಗಿಲ್ಲ, ಸಂಸ್ಕೃತದ ಶ್ಲೋಕಗಳನ್ನ ಗುಡುಗಿನ ಹಾಗೆ ಹೇಳ್ತಾರಲ್ಲ, ಅದು ಸ್ವಾಮೀಜಿಯವರು ಮಾಡಿರುವಂತಹ ಕೊಡುಗೆ. ಇನ್ನು ಬಹಳ ಒಂದು ಪ್ರಕೃತಿಯ ಬಗ್ಗೆ ನಾನು ಮಾತಾಡಬೇಕು ಅಂತಂದ್ರೆ ಸ್ವಾಮೀಜಿಯವರು ಮಾಡಿರುವಂತಹ ಸೇವೆ ಬೋನ್ಸಾಯಿ ಗಿಡಗಳ ಸಂರಕ್ಷಣೆ. ಅದರ ಬಗ್ಗೆ ಇತ್ತೀಚೆಗೆ 2025ರಲ್ಲಿ ಗಿನ್ನಿಸ್ ರೆಕಾರ್ಡ್ ಕೂಡ ಆಯಿತು. ಬೋನ್ಸಾಯಿ ಗಿಡಗಳನ್ನು ಸಂರಕ್ಷಣೆ ಮಾಡೋದು ಅಂತಂದ್ರೆ 11,000ಕ್ಕೂ ಹೆಚ್ಚು ಗಿಡಗಳನ್ನು ಪ್ರದರ್ಶನ ಮಾಡಿ ಅದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಪುಸ್ತಕಕ್ಕೆ ಇವತ್ತು ಸ್ವಾಮೀಜಿರವರು ತಲುಪಿಸಿದ್ದಾರೆ ಅಂತಂದ್ರೆ ಅದು ಮೈಸೂರಿಗೆ ಹೆಮ್ಮೆ ಅಲ್ವೇನ್ರಿ? ನಮ್ಮ ಮೈಸೂರಿನಲ್ಲಿ ಯಾರೇ ಎಲ್ಲಿಗೆ ಬಂದ್ರು ಸ್ವಾಮೀಜಿರವರ ಆಶ್ರಮವನ್ನು ನೋಡಿ ಎಲ್ಲಾ ಟೂರಿಸ್ಟ್ಗಳು ಅಲ್ಲಿಗೆ ಒಂದು ವಿಸಿಟ್ ಹಾಕಿ ಹೋಗ್ತಾರೆ. ಇವತ್ತು ಮೈಸೂರಿನಲ್ಲಿ ಯಾವುದೇ ಟೂರಿಸ್ಟ್ ಗೈಡ್ಗಳನ್ನು ಕೇಳಿ ಎಲ್ಲಿಗೆಪ್ಪ ಟ್ರಿಪ್ ಎಲ್ಲ ಆಗ್ತಿ ಅಂತಂದ್ರೆ ಮೈಸೂರು ಪ್ಯಾಲೇಸ್ ಎಲ್ಲ ಆದ್ಮೇಲೆ ಅವಧೂತ ದತ್ತಪೀಠದಲ್ಲಿ ಕಾರ್ಯಸಿದ್ಧಿ ಹನುಮಂತ ಇದ್ದಾನೆ. ಅದಾದ್ಮೇಲೆ ಅಲ್ಲಿ ಒಂದು ಪಕ್ಷಿಗಳ ಸಂಕುಲವನ್ನೇ ರಚನೆ ಮಾಡಿದ್ದಾರೆ ನಮ್ಮ ಸ್ವಾಮೀಜಿಯವರು. 2,500ಕ್ಕೂ ಹೆಚ್ಚು ವಿಧದ ಗಿಳಿಗಳನ್ನ ಶುಕವನದಲ್ಲಿ ಇಟ್ಟು ಇವತ್ತು ಪೋಷಿಸ್ತಾ ಇದ್ದಾರೆ. ಅದರಲ್ಲಿ ಬಹಳ ವಿಶೇಷ ಏನ್ ಗೊತ್ತಾ, ಆ ಗಿಳಿಗಳೆಲ್ಲ ಸ್ವಾಮೀಜಿಯವರು ಹೋದ್ರೆ ಸ್ವಾಮೀಜಿಯವ್ರ ಹತ್ರ ಮಾತಾಡುವಂತಹ ಗಿಳಿಗಳಾಗಿವೆ ಅವೆಲ್ಲ. ನಾವೆಲ್ಲರೂ ಕೂಡ ಮೈಸೂರಿನವರಾಗಿ ನಮ್ಮ ಮೈಸೂರಿನ ಸ್ವಾಮೀಜಿಯವರ ಈ ಕಾರ್ಯಕ್ರಮಕ್ಕೆ ಇವತ್ತು ಸೇರಿದ್ದೀವಿ. ಮೈಸೂರಿನ ಸ್ವಾಮೀಜಿ ಅಂತ ನಾನು ಯಾಕೆ ಅವಾಗಿಂದ ಕರಿತಾ ಇದ್ದೀನಿ ಅಂತಂದ್ರೆ ಅವರು ನಮ್ಮ ಮೈಸೂರಿದ್ರು, ನಮ್ಮವರು. ಅದಕ್ಕಾಗಿ ನಾನಿವತ್ತು ಸ್ವಾಮೀಜಿರವರನ್ನ ನಮ್ಮ ಮೈಸೂರಿನ ಸ್ವಾಮೀಜಿ ಅಂತಾನೆ ಕರಿತಾ ಇದ್ದೀನಿ. ಬಂಧುಗಳೇ, ಕೊನೆಯದಾಗಿ ನಾನು ಒಂದು ವಿಚಾರವನ್ನು ಹೇಳ್ತೀನಿ. ಸಮಾಜ ಸೇವೆ ಮಾಡಿದ್ರು, ಧಾರ್ಮಿಕ ಸೇವೆ ಮಾಡಿದ್ರು, ಭಗವದ್ಗೀತೆ ಪ್ರಚಾರ ಮಾಡಿದ್ರು, ಹನುಮಾನ್ ಚಾಲಿಸ ಪ್ರಚಾರ ಮಾಡಿದ್ರು. ಇಂಥ ಸ್ವಾಮೀಜಿಯನ್ನ ನಾವೇನಂತ ಕರೆಯೋಣ? ನಾನಂತೂ ಸಾಕ್ಷಾತ್ ದತ್ತಾತ್ರೇಯ ಸ್ವರೂಪಿಗಳು ಅಂತ ಕರಿತೀನಿ. ಜನರು ಕೂಡ ಅವರನ್ನ ನಡೆದಾಡುವ ದತ್ತಾತ್ರೇಯರು ಅಂತ ಕರೀತಾರೆ. ಎಲ್ಲರೂ ಒಂದ್ಸಲ ಜೋರಾಗಿ ಘೋಷಣೆ ಕೊಡುವ ಮೂಲಕ ಇವತ್ತಿನ ಈ ಭಾಷಣವನ್ನು ಮುಗಿಸೋಣ. ಓಲೋ ಶ್ರೀ ಅವಧೂತ ದತ್ತಪೀಠಾಧಿಪತಿ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಗೆ. ಇನ್ನೊಂದು ವಿಚಾರ, ಈ ಒಂದು ಕಾರ್ಯಕ್ರಮ ಹನುಮಾನ್ ಚಾಲಿಸ ಪಾರಾಯಣ ಶುರು ಆದ್ಮೇಲೆ ನಿಮ್ಮೆಲ್ಲರೂ ಕೂಡ SGS ಪೇಜ್ ಅಂತ, SGS ಹನುಮಾನ್ ಚಾಲಿಸ ಮೈಸೂರು ಅನ್ನುವಂತಹ ಒಂದು ಪೇಜ್ ಇದೆ. ಆ ಪೇಜಿಗೆ ರೀಲ್ ಅನ್ನ ಮಾಡಾಕಿ, ಯಾರು ರೀಲ್ಗೆ ಅತಿ ಹೆಚ್ಚು ವ್ಯೂಸು ಶೇರ್ಸ್ ಬರುತ್ತೋ ಅವ್ರಿಗೆ ವಿಶೇಷವಾದಂತಹ ಗೌರವ ನಿಮಗೆ ಸಿಗುತ್ತೆ. ಅದನ್ನ ನಿಮಗೆ ಇನ್ಸ್ಟಾಗ್ರಾಮ್ನಲ್ಲೇ DM ಮಾಡುವ ಮೂಲಕ ನಾವೆಲ್ಲ ತಿಳಿಸ್ತೀವಿ. ಕೊನೆಯದಾಗಿ ಮೈಸೂರಿನ ಜನರು ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸೇರಿದ್ದೀರಿ, ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ್ದೀರಿ. ಎಲ್ಲರೂ ಒಂದ್ಸಲ ಜೋರಾಗಿ ಒಂದು ಘೋಷಣೆಯನ್ನು ಕೂಗಿ ನನ್ನ ಭಾಷಣವನ್ನು ಮುಕ್ತಾಯ ಮಾಡ್ತೀನಿ. बोलो श्री गणपति सच्चिदानंद स्वामी जी की, बोलो श्री दत्त विजयानंद तीर्थ स्वामी जी की, सनातन धर्म की, सियावर रामचंद्र की, पवन सुत वीर हनुमान की। जय गुरुदत्ता, श्री गुरुदत्ता।